ನಮಸ್ತೆ ವೀಕ್ಷಕರೇ, ನೀವು ನೋಡ್ತಿದ್ದೀರಾ ಪಬ್ಲಿಕ್ ನ್ಯೂಸ್ 24x7. ನಾನು ಶ್ರೀವಿಜಯ್. ವೀಕ್ಷಕರೇ, ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾನು ನಿಮ್ಗೆ ಒಬ್ರು ವಿಶೇಷವಾದ ವ್ಯಕ್ತಿಯನ್ನ ಪರಿಚಯ ಮಾಡ್ಕೊಡ್ಬೇಕು ಅನ್ಕೊಂಡಿದ್ದೀನಿ. ನಮ್ಮ ಜೊತೆ ಇದ್ದಾರೆ ರುದ್ರ ಟ್ರೀ ಮ್ಯಾನೇಜಿಂಗ್ ಪಾರ್ಟ್ನರ್ ಆದಂತ ಡಾಕ್ಟರ್ ರಾಜ್ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಹಾಗಾದ್ರೆ ಏನಂತ ಯೋಚನೆ ಮಾಡ್ತಿದ್ದೀರಾ? ಸೊ ಇವರು ಇವತ್ತು ನೀವು ಕೇಳಿರ್ತೀರಾ, ಜೆಮ್ ಸ್ಟೋನ್ ಅಂತ ಕೇಳಿರ್ತೀರಾ, ರತ್ನಗಳು ಅಂತ ಕೇಳಿರ್ತೀರಾ. ಇದ್ರ ಬಗ್ಗೆ ಹಿನ್ನೆಲೆ ಏನು, ಇದನ್ನ ಉಪಯೋಗಿಸೋದ್ರಿಂದ ಏನೆಲ್ಲ ಚೇಂಜಸ್ ಅನ್ನ ನಾವು ಕಂಡ್ಕೋಬಹುದು ಅನ್ನೋದನ್ನ ಪಕ್ಕಾ ನಿಮ್ಗೆ ಡೀಟೇಲ್ಸ್ ತಿಳ್ಕೊಂಡಿರ್ತೀರಾ, ಇಲ್ಲ ನನಗ್ ಗೊತ್ತಿಲ್ಲ. ಬಟ್ ಇವತ್ತು ಡಾಕ್ಟರ್ ರಾಜ್ ಅವ್ರ ಕಡೆಯಿಂದ ಅದ್ರ ಬಗ್ಗೆ ಸಾಕಷ್ಟು ಡೀಟೇಲ್ಸ್ ನ ತಿಳಿಸ್ಬೇಕಂತ ಅನ್ಕೊಂಡಿದ್ದೀನಿ. ಅದನ್ನ ಉಪಯೋಗಿಸೋದ್ರಿಂದ ಹೆಂಗಿರುತ್ತೆ, ಹೇಗೆಲ್ಲ ಮಾಡ್ಬೋದು ಅಂತ. ಅದಕ್ಕೂ ಮುಂಚೆ ಅವ್ರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರೋಣ. ಸರ್ ನಮಸ್ಕಾರ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ರುದ್ರ ಟ್ರೀ ಅಂತ ಒಂದು ಸಂಸ್ಥೆ ನಿಮ್ದು. ಸೊ ಅದ್ರಲ್ಲಿ ನೀವು ಮ್ಯಾನೇಜಿಂಗ್ ಪಾರ್ಟ್ನರ್ ಆಗಿ ವರ್ಕ್ ಮಾಡ್ತಿದ್ದೀರಾ. ಸೊ ಇದ್ರ ಬಗ್ಗೆ ಹೇಳ್ಬೇಕು ಅಂತ ಅಂದ್ರೆ, ಮತ್ತೆ ನಿಮ್ಮಲ್ಲಿರುವಂತ ಜೆಮ್ ಸ್ಟೋನ್ಸ್ ಬಗ್ಗೆ ತಿಳಿಸ್ಬೇಕಂದ್ರೆ ವೀಕ್ಷಕರಿಗೆ ಸಾಕಷ್ಟು ನೋಡಿರ್ತೀರ, ಮಾರ್ಕೆಟ್ ನಲ್ಲಿ ಜೆಮ್ ಸ್ಟೋನ್ ಇದೆ, ಹಂಗ್ ಚೇಂಜ್ ಆಗುತ್ತೆ, ಹೀಗಾಗುತ್ತೆ, ಪೀಸ್ಫುಲ್ ಆಗಿರ್ಬೋದು, ಮತ್ತೆ ನಮ್ಗೆ ಫಿನಾನ್ಷಿಯಲಿ ಸ್ಟ್ರಾಂಗ್ ಆಗ್ಬೋದು, ಒಳ್ಳೆ ಪೀಸ್ಫುಲ್ ನಿದ್ರೆ ಬರುತ್ತೆ, ಈ ತರದ್ದೆಲ್ಲ ಸಾಕಷ್ಟು ವಿಚಾರಗಳನ್ನ ಕೇಳಿರ್ತಾರೆ. ಬಟ್ ಅದನ್ನ ಎಕ್ಸಾಕ್ಟ್ ರೀಸನ್ ಏನು, ಮತ್ತೆ ನಿಮ್ಮಲ್ಲಿರುವಂತ ಪ್ರಾಡಕ್ಟ್ ಗಳೇನು, ಮತ್ತೆ ನಿಮ್ಮ ಬಗ್ಗೆ ಒಂದು ಚಿಕ್ಕದಾಗಿ ಒಂದು ಇಂಟ್ರೊಡಕ್ಷನ್ ಕೊಡೋಣ. ಧನ್ಯವಾದಗಳು. ರುದ್ರಾ ಟ್ರೀ ರುದ್ರಾಕ್ಷ ಅಂಡ್ ಜೆಮ್ ಸ್ಟೋನ್ಸ್ ಅಂತ ನಮ್ಮ ಸ್ಥಾಪನೆ ಹೆಸರು. ಇದು 1923 ನಮ್ಮ ಗ್ರೇಟ್ ಗ್ರ್ಯಾಂಡ್ ಫಾದರ್ ಅವರು ಮದ್ರಾಸ್ ಸ್ಟೇಟ್ ಗೆ ಸರ್ವೇರ್ ಆಗಿದ್ರು. ಶ್ರೀ ವಿಶ್ವೇಶ್ವರಯ್ಯ ಅವರು ಮ್ಯಾನೇಜರ್ ಅವರು. ಫುಲ್ ಇಡೀ ಮದ್ರಾಸ್ ಸ್ಟೇಟ್ ಗೆ ಸರ್ವೇರ್ ಆಗಿರುವಾಗ ತಿರುಪತಿ ಬಾಲಾಜಿಗೆ ರೋಡ್ ಹಾಕುವಾಗ ಅವರು ದೇವಸ್ಥಾನದಲ್ಲಿ ತಿರುಪತಿ ತಿರುಮಲ ದೇವಸ್ಥಾನ ಟ್ರಸ್ಟ್ ಅಂತ ಇದೆ ಅಲ್ವಾ, ಅವರು 10 ಮುಖಿ ರುದ್ರಾಕ್ಷ ಬೇಕು ಅಂತ ಕೇಳಿದ್ರು. ಅದೆಲ್ಲೂ ಸಿಗ್ಲಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಗ್ರೇಟ್ ಗ್ರ್ಯಾಂಡ್ ಫಾದರ್ ಅವರು ನೇಪಾಳಲ್ಲೆಲ್ಲ ಹುಡುಕಿ ತಗೊಂಡ್ಬರಕ್ಕೆ ಒಂದು 3 ವರ್ಷಗಳಾಗಿತ್ತು. ಅವಾಗ ಅಷ್ಟು ಕಷ್ಟ ಇದೆ ರುದ್ರಾಕ್ಷ ತಗೊಂಡ್ ಬರೋದು ಅಂತ ಹೇಳ್ಬಿಟ್ಟು ಒಂದು ಸ್ಥಾಪನ ಕ್ರಿಯೇಟ್ ಮಾಡಿದ್ರು ರುದ್ರಾಕ್ಷಿ ಅಂತ. ಅದು ಬೆಂಗಳೂರಲ್ಲೇ ಸ್ಟಾರ್ಟ್ ಮಾಡಿದ್ದು 1923 ಹೌದು. ಈಗ 103 ವರ್ಷ ಆಗಿದೆ. ಈಗ ನಾವು ಆಲ್ಮೋಸ್ಟ್ 103 ವರ್ಷದಿಂದ ರುದ್ರಾಕ್ಷ ಒಂದು ನಮ್ದು ಮೈನ್ ಆಗಿ ಡೀಲ್ ಮಾಡ್ತೀವಿ. ಮತ್ತೆ ಈಗ ಒಂದು 70 years ಇಂದ ಜೆಮ್ ಸ್ಟೋನ್ ನವರತ್ನಗಳು ಸ್ಟಾರ್ಟ್ ಮಾಡಿದ್ವಿ. ನಮ್ದು ಸ್ವಂತವಾಗಿ ನೇಪಾಳದಲ್ಲಿ ಸ್ವಲ್ಪ ತೋಟಗಳಿದೆ. ಮತ್ತೆ ಜೆಮ್ ಸ್ಟೋನ್ಸ್ ನಾವು ಶ್ರೀಲಂಕಾದಲ್ಲಿ ಸ್ವಂತವಾಗಿ ಮೈನ್ಸ್ ಇರೋ ಒಂದೇ ಕಂಪನಿ ರುದ್ರಾಟ್ರಿ ಮಾತ್ರ. ನಾ ಬೆಂಗಳೂರಲ್ಲಿನೂ 4 ಸ್ಟೋರ್ಸ್ ಇದೆ, 3 ಹೋಲ್ಸೇಲ್ ಕಾರಣ ಏನಂದ್ರೆ ನಮ್ದು ಸ್ವಂತ ಮೈನ್ಸ್ ಇಂದ ಬರೋದ್ರಿಂದ ಸೊ ರೀಸನಬಲ್ ಜನರಿಗೆ ರೀಚ್ ಕೊಡ್ತೀವಿ. ಒಂದ್ ಕಡೆ ಸರ್ವಿಸ್ ಆದ್ರೆ ಇನ್ನೊಂದ್ ಕಡೆ ಇಲ್ಲ, ಒಂದ್ ಕಡೆ ಮನಸ್ಸು ತೃಪ್ತಿನೂ ಆಗುತ್ತೆ ನಮಗೆ, ಜನರು ಖುಷಿ ಆಗ್ತಾರೆ. ಯಾಕಂದ್ರೆ ನಾವು ಫಾಲೋ ಮಾಡೋದು ತಿರುವಾಕ್ಯ ಪಂಚಾಂಗ ಅಂತ ಓಲ್ಡೆಸ್ಟ್ ಪಂಚಾಂಗ ಫಾಲೋ ಮಾಡ್ತೀವಿ, ನಮ್ ಕನ್ನಡದಲ್ಲಿ ಇರೋದು. ಅದು ಮಾಡುವಾಗ ಏನಾಗುತ್ತೆ, ಕರೆಕ್ಟ್ ಆಗಿ ಒಬ್ರು ಜಾತಕ ನೋಡಿ ಏನು ದಶಾಬುದ್ಧಿ ನಡೀತಾ ಇದೆ, ಲಗ್ನಾಧಿಪತಿ ಯಾರು, ಯೋಗಾಧಿಪತಿ ಯಾರು, ಅಧಿಷ್ಠಾಧಿಪತಿ ಯಾರು ಅಂತ ತುಂಬಾ ಡೀಟೈಲ್ ಕ್ಯಾಲ್ಕುಲೇಷನ್ ನಮ್ಮ ಮುದ್ದಾದಿರು ಕೊಟ್ಟಿದ್ದಾರೆ. ಆಲ್ಮೋಸ್ಟ್ 5000 years ಇಂದ ಫಾಲೋ ಮಾಡೋ ಪಂಚಾಂಗ. ಅದನ್ನ ಪ್ರಕಾರ ನೋಡಿ ನಾವು ರುದ್ರಾಕ್ಷ ಆಗ್ಲಿ ಅದು ನವರತ್ನಗಳಾಗ್ಲಿ ಕರೆಕ್ಟ್ ಆಗಿ ರೆಕಮೆಂಡ್ ಮಾಡಿಬಿಟ್ಟು ಅದನ್ನ ಕರೆಕ್ಟ್ ಆಗಿ ಹೆಂಗೆ ಧರಿಸೋದು ಅಂತಾನೆ ಹೇಳ್ಕೊಡ್ತೀವಿ. ಮಾತ್ರ ಪೂಜೆಗಳು ಮಾಡಿ ಕೊಡ್ತೀವಿ, ಎನರ್ಜೈಸಿಂಗ್ ಪ್ರಾಸೆಸ್ ಅಂತೀವಿ. ಅದೆಲ್ಲ ಮಾಡಿ ಕೊಡುವಾಗ ಅದು ತುಂಬಾ ತುಂಬಾ ಪವರ್ಫುಲ್ ಆಗಿರುತ್ತೆ. ತಾವ್ ಹೇಳಿದ ಪ್ರಕಾರ ತುಂಬಾ ವಿಷಯಗಳು ಲೈಫ್ ಅಲ್ಲಿ ಇರುವ ಲೌಕಿಕಂ ಅಂತೀವಿ, ಮನೆ, ಮಕ್ಕಳು, ವಾಹನ, ಅಂತಸ್ತು, ಇದೆಲ್ಲಾನು ಏನು ನಿಮ್ಮ ಋಣ ಪ್ರಕಾರ ಏನಿದೆಯೋ, ನಿಮ್ಮ ಜಾತಕದಲ್ಲಿ ಏನ್ ಭವಿಷ್ಯ ಇದೆಯೋ ಅದನ್ನ ಎನ್ಹಾನ್ಸ್ ಮಾಡಕ್ಕೆ ಯೂಸ್ ಆಗುತ್ತೆ. ಹೌದು. ಲೈಕ್ ಒಂದು ಶುಭ ಕಾರ್ಯ ಮಾಡ್ಬೇಕಾದ್ರೆ ನಾವೇನೆಲ್ಲ ಪ್ರಿನ್ಸಿಪಲ್ ನ ಫಾಲೋ ಮಾಡ್ತೀವಿ, ಆ ಪ್ರಿನ್ಸಿಪಲ್ ಪ್ರಕಾರ ಹೋದ್ರೆ ಅದು ರಿಫ್ಲೆಕ್ಟ್ ಆಗುತ್ತೆ, ವರ್ಕ್ ಆಗುತ್ತೆ. ಹೌದು. ಸುಮ್ನೆ ಕಲ್ಲು ಮಾತ್ರ ಹಾಕೊಂಡ್ರೆ ನನ್ನ ಭವಿಷ್ಯ ಚೇಂಜ್ ಆಗುತ್ತೆ ಅಂತ ಇಲ್ಲ. ನಮ್ಮ ರುದ್ರಾಕ್ಷಿಯಲ್ಲಿ ಏನ್ ಮಾಡ್ತೀವಿ ಅಂದ್ರೆ ವಾಕ್ಯ ಪಂಚಾಂಗಂ ಅಂತ ಋಷಿಗಳು, ಮುನಿಗಳು, ಜ್ಞಾನಿಗಳೆಲ್ಲ ರೆಕಮೆಂಡೇಶನ್ಸ್ ಕೊಟ್ಟಿದ್ದಾರೆ. ಫಾರ್ ಈಗ 7ನೇ ಶನಿ ನಡೀತಾ ಇದೆ ಅಂದ್ರೆ 7ನೇ ಶನಿಯಲ್ಲಿ ಏನೇನು ಮಾಡಬೇಕು, ಏನ್ ಮಾಡಬಾರ್ದಂತ ಒಂದು ನಿಧಿ ಕೊಟ್ಟಿದ್ದಾರೆ, ವಿಧಿ. ಆ ವಿಧಿನ ನಾವು ಫಾಲೋ ಮಾಡ್ಕೊಂಡು ಆ ಟೈಮ್ ಅಲ್ಲಿ ನಾವು ನವರತ್ನಗಳು ಕರೆಕ್ಟ್ ಆಗಿ ಧರಿಸೋದ್ರಿಂದ ನಮ್ಮ ಲೈಫೇ ಕಂಪ್ಲೀಟ್ ಚೇಂಜ್ ಆಗೋದು. ನಾವೀಗ ನೋಡ್ಬೋದು ನಮ್ಮ ರುದ್ರಾಕ್ಷಿಯಲ್ಲಿ ಆಲ್ಮೋಸ್ಟ್ ಒಂದು ಸ್ಟೋರ್ ಅಲ್ಲಿ ಮಾತ್ರ ಒಂದು 2500 ಗೂಗಲ್ ರಿವ್ಯೂಸ್ ಇದೆ. ಆಲ್ಮೋಸ್ಟ್ ಅದಲ್ಲಿ ಎಲ್ಲ 5 ಸ್ಟಾರ್ ಇರುತ್ತೆ. ತುಂಬಾ ಜನ ಬಂದು ಪರ್ಸನಲ್ ವಿಷಯ ಹೇಳಿರೋರೆಲ್ಲ ಅಷ್ಟು ಚೇಂಜಸ್ ಬಂದಿದೆ ಲೈಫಲ್ಲಿ ಹೆಂಗೆ ತುಂಬಾ ಗ್ರೋತ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು 1 ವರ್ಷ 2 ವರ್ಷ ಆದ್ಮೇಲೆಲ್ಲ ರಿವ್ಯೂಸ್ ಕೊಡ್ತಾರೆ. ಅದೇ ಒಂದು ಸಾಕ್ಷಿ ನಮ್ದು ರುದ್ರಾಕ್ಷಸು ಮತ್ತೆ ಜೆಮ್ ಸ್ಟೋನ್ಸ್ ರುದ್ರಾಕ್ಷಿಯಲ್ಲಿ ಕೊಡೋದು ತುಂಬಾ ವೇದಿಕ್ ಮೆಥಡ್ ಇಂದ ಒಂದು ಎಕ್ಸ್ಪೀರಿಯನ್ಸ್ ಮಾಡಿ ಕೊಡೋದ್ರಿಂದ ತುಂಬಾ ಫಲ ಸಿಗುತ್ತೆ. ಸರ್ ಈಗ ರುದ್ರ ಟ್ರೀ ಅಂತ ಹೇಳಿದ್ರಿ, ನಿಮ್ದೇ ಆದಂತ ಪ್ರಾಡಕ್ಟ್ ಬಗ್ಗೆ ಕೂಡ ತಿಳಿಸಿದ್ರಿ.
ಯಾವ ಪ್ರಾಡಕ್ಟ್ ತಗೊಂಡ್ರೆ ಹೆಂಗ್ ವರ್ಕ್ ಆಗ್ಬೋದು ಅಂತ ಅದ್ರ ಬಗ್ಗೆ. ಇದು ಸ್ಪೆಸಿಫಿಕ್ ಆಗಿ ಒಬ್ಬರಿಗೆ ಜನರಲ್ ಆಗಿ ಫಾರ್ ಎಕ್ಸಾಂಪಲ್ ಈಗ ರೂಬಿ ಹಾಕೊಂಡ್ರೆ ಮಾಣಿಕ್ ಹಾಕೊಂಡ್ರೆ ಎಲ್ಲಾರ್ಗೂ ಸೂಟ್ ಆಗತ್ತ ಅಂತ ಇಲ್ಲ. ಒಬ್ಬೊಬ್ಬ ಜಾತಕಕ್ಕೆ ಒಂದು ಸೂಟ್ ಆಗುತ್ತೆ. ಇವತ್ತು ಒಂದು ಬೆಳಗ್ಗೆ ಒಂದು ಜಾತಕ ನೋಡಿದೆ, ಮಕರ ರಾಶಿಯವರು, ಬಟ್ ಅವ್ರಿಗೆ ನೀಲಂ ಸೂಟ್ ಆಗಲ್ಲ. ಮಕರ ರಾಶಿಗೆ ಅಧಿಪತಿ ಶನಿ ಭಗವಾನ್. ಓಕೆ, ಯಾವ ರಾಶಿಗೆ ಯಾವ್ದನ್ನ ಹಾಕೋಬೇಕು, ಹೇಗೆ ಅವರು ಮೇಂಟೈನ್ ಮಾಡ್ಬೇಕು, ಅದರಿಂದ ಮಾತ್ರ ಇದು ರಿಫ್ಲೆಕ್ಟ್ ಆಗುತ್ತೆ. ಹೌದು. ಈಗ ಜನರಲ್ ನೀವ್ ಹೇಳೋ ತರ ಆನ್ಲೈನ್ ಕಡೆ ಎಲ್ಲಾ ಕಡೆ ನೋಡ್ತಾ ಇರೋದ್ರಿಂದ ಕೆಲವ್ರು ಏನ್ ಮಾಡ್ತಾರೆ, ಲೈಕ್ ಏನೋ ಒಂದ್ ಸಿಕ್ಕಿದೆ ಅದರಿಂದ ಚೇಂಜ್ ಆಗ್ಬೋದು, ಇಂಪ್ಯಾಕ್ಟ್ ಆಗ್ಬೋದು ಅನ್ನೋದ್ರಿಂದ ಅಲ್ಲಿ ನೋಡ್ತಾರೆ, ಸುಮ್ನೆ ತಗೊಳ್ತಾರೆ. ಬಟ್ ಇದ್ರ ರಿಯಲ್ ಆಗಿ ಹೆಂಗ್ ತಗೋಬೇಕು, ಏನ್ ಮಾಡ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಹೌದು, ಅದಕ್ಕೆ ನಾವು ರಾಶಿ ಮಾತ್ರ ನೋಡಲ್ಲ, ಲಗ್ನ ನೋಡ್ಬೇಕು, ರಾಶಿ ನೋಡ್ಬೇಕು, ಯೋಗಾಧಿಪತಿ, ಭಾಗ್ಯಾಧಿಪತಿ, ಇಂಗ್ಲಿಷ್ ಅಲ್ಲಿ ಹೇಳ್ಬೇಕಂದ್ರೆ ಗಾಡ್ ಆಫ್ ಲೈಫ್, ಗಾಡ್ ಆಫ್ ಫಾರ್ಚೂನ್, ಗಾಡ್ ಆಫ್ ಬೆನಿಫಿಟ್, ಗಾಡ್ ಆಫ್ ಲಕ್, ಮತ್ತೆ ದಶಾಬುದ್ಧಿ ಏನ್ ನಡೀತಾ ಇದೆ ಎಲ್ಲ ನೋಡಿ ತಗೊಳ್ಳೋದು ಉತ್ತಮ. ಇಲ್ಲಂದ್ರೆ ಆನ್ಲೈನ್ ಅಲ್ಲಿ ತಗೊಳ್ಳೋದು, ವಿತೌಟ್ ಕನ್ಸಲ್ಟೇಷನ್ ತಗೊಳ್ಳೋದು, ರಾಂಗ್ ಟೈಮ್ ಅಲ್ಲಿ ರಾಂಗ್ ಆಗಿರೋ ನವರತ್ನ ಹಾಕಿದ್ರೆ ಡೋಂಟ್ ಫಾಲ್ ಬರೋದು. ಅದಕ್ಕೆ ರೈಟ್ ಟೈಮ್ ಅಲ್ಲಿ ಕರೆಕ್ಟ್ ಆಗಿರೋ ಸಮಯದಲ್ಲಿ ಕರೆಕ್ಟ್ ಆಗಿರೋ ನವರತ್ನ ತಗೊಂಡ್ರೆ ಬೂಸ್ಟ್ ಮಾಡಿ ಕೊಡೋದು. ಅದಕ್ಕೆ ನಾವು ಹೇಳ್ತೀವಿ ನವರತ್ನಾಸ್ ವಿಲ್ ಮೇಕ್ ಅ ಪರ್ಸನ್ ಆರ್ ಅ ಬ್ರೇಕ್ ಅ ಪರ್ಸನ್ ಅಂತ ಹೇಳೋದು. ಅದಕ್ಕೆ ರುದ್ರಾಕ್ಷಿಲಿರೋ ವಿದ್ಯಾ ತುಂಬಾ ತುಂಬಾ ಇಂಪಾರ್ಟೆಂಟ್. ಅವಾಗ್ಲೇ ಒಂದ್ ಪಾಯಿಂಟ್ಸ್ ನ ಹೇಳಿದ್ರೆ, ಅಂದ್ರೆ ಲೈಕ್ ನಾವೆಷ್ಟೋ ರಾಶಿಗಳಿದೆ, ಯಾವ ರಾಶಿಯರು ಯಾವ ಒಂದು ಸ್ಟೋನ್ ನ ಹಾಕೊಂಡ್ರೆ ಏನೆಲ್ಲ ಉಪಯೋಗ ಆಗುತ್ತೆ ಅಂತ. ಸೊ ಆ ವಿಚಾರದಲ್ಲಿ ನೀವು ಹೆಂಗ್ ಸಜೆಸ್ಟ್ ಮಾಡಿ? ನಾನು ಹೇಳಿದ ತರ ರಾಶಿ ಮಾತ್ರ ನೋಡಬಾರ್ದು, ಲಗ್ನ ನೋಡ್ಬೇಕು. ನಮ್ಮ ಥಾಟ್ ಪ್ರಾಸೆಸ್ ಬಂದು ರಾಶಿ ಅಂತೀವಿ, ನಾವು ಅದು ಎಕ್ಸಿಕ್ಯೂಟ್ ಮಾಡ್ತೀವಲ್ಲ, ಆಕ್ಷನ್ಸ್ ಅಂತೀವಲ್ವಾ, ಆಕ್ಷನ್ಸ್ ಬಂದು ಲಗ್ನ. ನಮ್ ಕನ್ನಡದಲ್ಲಿ ಲಗ್ನಕ್ಕೆ ಏನ್ ಹೇಳ್ತೀವಿ ಅಂದ್ರೆ ಅನೇಬರ, ಇವ್ರನ್ನೇ ಮದುವೆ ಮಾಡ್ಬೇಕು, ಇವ್ರಿಗೆ ಹುಟ್ಟಬೇಕು, ಇಷ್ಟೇ ಮಕ್ಕಳಾಗ್ಬೇಕು ಅಂತ ಹೇಳೋದು ಅನೇಬರ. ಆ ಅನೇಬರನ ತೀರ್ಮಾನ ಮಾಡೋದು ಲಗ್ನ. ಆ ಲಗ್ನ ಸ್ಟೋನ್ ಒಂದು ನಾವು ಲೈಫ್ ಸ್ಟೋನ್ ಅಂತೀವಿ. ಓಕೆ, ಆತರ ನಾವು ರಾಶಿ ಮಾತ್ರ ನೋಡಂಗಿಲ್ಲ. ಫಾರ್ ಎಕ್ಸಾಂಪಲ್ ಸಿಂಹ ರಾಶಿ ಅಂದ್ರೆ ಮಾಣಿಕ, ಮಿಥುನ ರಾಶಿ ಅಂದ್ರೆ ಎಮರಲ್ಡ್ ಪಚ್ಚೆ ಅಂತೀವಿ, ಮತ್ತೆ ರಾಹುಗೆ ಬಂದು ಗೋಮೇಧಕಂ ಕೊಡ್ತೀವಿ, ಕೇತುಗೆ ಬಂದು ವೈಡೂರ್ಯ ಕೊಡ್ತೀವಿ, ಶನಿ ಭಗವಾನ್ಗೆ ಬಂದು ನೀಲಂ ಆರ್ ಬ್ಲೂ ಸಫೈರ್ ಅಂತ ಹೇಳ್ತೀವಿ. ಬಟ್ ಇದೆಲ್ಲ ಕ್ಯಾಲ್ಕುಲೇಷನ್ ಮಾಡಕ್ಕೆ ಒಂದು 10 ವಿಚಾರಣೆಗಳು ಎಲ್ಲ ಒಂದು ಪೂಲ್ ಮಾಡಿ ಇಂಡಿವಿಜುವಲ್ ಆಗಿ ಕಸ್ಟಮೈಸೇಷನ್ ಮಾಡಿ ಕೊಡ್ಬೋದು. ಈಗ ಮೇಷರಾಶಿ ಅಂದ್ರೆ ಹವಲ ಸೂಟ್ ಆಗತ್ತೆ, ರೆಡ್ ಕೋರಲ್ ಅಂತೀವಿ. ಅದು ಏನಾಗುತ್ತೆ ಅಂದ್ರೆ ಎಲ್ಲಾ ಮೇಷರಾಶಿ ಅವ್ರಿಗೆ ರೆಡ್ ಕೋರಲ್ ಸೂಟ್ ಆಗತ್ತೆ ಅಂದ್ರೆ ಇಲ್ಲ. ಈ ವಿದ್ಯಾ ಬಂದು ಈ ವಿದ್ಯಾ ಬಂದು ನಮ್ದು 4ನೇ ತಲೆಮಾರಿಯಾಗಿ ಬಂದಿದೀವಿ ನಾವು. 103 ವರ್ಷದಿಂದ ತುಂಬಾ ಬೃಹಸ್ಮೃತಿ, ಗರುಡ ಪುರಾಣ, ವೇದಾಸ್ ಇದೆಲ್ಲ ಕೊಟ್ಟಿರೋದೆಲ್ಲ ಒಂದು ಕಂಪೈಲ್ ಮಾಡಿ ನಾವು ಒಂದು ಸಿಸ್ಟಮ್ ಕ್ರಿಯೇಟ್ ಮಾಡಿದೀವಿ. ಈಗ ನಮ್ದೇ ಒಂದು ಅಲ್ಗಾರಿದಮ್ ಮಾಡ್ಬಿಟ್ಟಿದೀವಿ ಸಿಸ್ಟಮ್ ಅಲ್ಲಿ. ಈಗ ಡೇಟ್ ಆಫ್ ಬರ್ತ್, ಟೈಮ್ ಆಫ್ ಬರ್ತ್ ಕೊಟ್ರೆ 4-5 ಕಲ್ಲುಗಳು ಯಾವ್ದು ಕಲ್ಲುಗಳು ನಿಮಗೆ ಸೂಟ್ ಆಗತ್ತಂತ ಆಪ್ಷನ್ಸ್ ಬರುತ್ತೆ. ಅದ್ರಲ್ಲಿ ಈಗ ಈ ಸಮಯದಲ್ಲಿ ಯಾವ್ದು ನವರತ್ನ ಹಾಕಿದ್ರೆ ಮ್ಯಾಕ್ಸಿಮಮ್ ಬೆನಿಫಿಟ್ ಬರುತ್ತಂತ ಅಡ್ವೈಸ್ ಮಾಡ್ತೀವಿ. ಅದೇ ವೀಕ್ಷಕರೇ, ನೀವು ಕೇಳಿಸ್ಕೊಂಡ್ರಲ್ಲ, ಸಿಂಪಲ್ ಏನಂತಂದ್ರೆ ಯಾವ ರಾಶಿಯವ್ರಿಗೆ ಯಾವ ಲಗ್ನ ಮತ್ತೆ ಯಾವ ತರ ಒಂದು ಪಾಸಿಟಿವ್ ವೈಬ್ ಆಗಿರ್ಬೋದು. ಈಗ ನಾವು ಜನರಲ್ ಆಗಿ ನಾವು ಸ್ಟೋನ್ ಏನಕ್ಕೆ ಹಾಕೊಳ್ತೀವಿ, ಲೈಫ್ ನ ಚೇಂಜ್ ಮಾಡ್ಕೊಳ್ಳಿಕ್ಕೆ, ಮತ್ತೆ ಒಂದು ಪಾಸಿಟಿವಿಟಿ ವೈಬ್ ಬರೋದಕ್ಕೆ, ಆಮೇಲೆ ನಾವು ಆರ್ಥಿಕವಾಗಿ ಸ್ಟ್ರಾಂಗ್ ಆಗೋದಕ್ಕೆ, ಫಿನಾನ್ಷಿಯಲ್ ಏನಾದ್ರು ಕಷ್ಟಗಳಿತ್ತು ಅಂತ ಅಂದ್ರೆ, ಮತ್ತೆ ಆರೋಗ್ಯದ ಸಮಸ್ಯೆ ಇತ್ತು ಅಂತ ಅಂದ್ರೆ, ಮತ್ತೆ ಮನುಷ್ಯನಿಗೆ ಪೀಸ್ಫುಲ್ ಆಗಿರ್ಬೇಕು, ನೆಮ್ಮದಿಯಾಗಿರ್ಬೇಕು, ಕೆಲಸದಲ್ಲಿ ಅಡೆತಡೆಗಳು ಜಾಸ್ತಿ ಬರ್ತಾ ಇದ್ರೆ ಈ ಒಂದು ವೈಬ್ ಅಂದ್ರೆ ಏನೇ ಇದ್ರು ಒಂದು ನೆಗೆಟಿವಿಟಿ ಎನರ್ಜಿನ ದೂರ ಮಾಡಿ ಒಂದು ನೆಮ್ಮದಿಯಾಗಿ ಬದುಕಲಿಕ್ಕೆ, ಖುಷಿಯಾಗಿರ್ಲಿಕ್ಕೆ ನಮ್ಗೊಂದು ಸ್ಟೋನ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಲೈಫ್ ನಲ್ಲಿ. ಈಗ ಎಷ್ಟೋ ಜನರ ಹತ್ರ ಸಾಕಷ್ಟು ದುಡ್ಡು ಇರುತ್ತೆ, ಹಣ ಇರುತ್ತೆ, ಬಟ್ ಆ ಖುಷಿ ಅನ್ನೋದು, ಆ ಒಂದು ಪೀಸ್ಫುಲ್ ಅನ್ನೋದು, ಆ ಪಾಸಿಟಿವ್ ವೈಬ್ ಅನ್ನೋದು ಎಲ್ಲ ಒಂದ್ ಕಡೆ ದೂರ ಇರುತ್ತೆ. ಸೊ ಅಂತವ್ರು ಇನ್ ಕೇಸ್ ಏನಾದ್ರು ನೋಡ್ತಾ ಇದ್ರೆ, ಸೊ ಇವ್ರ ಹತ್ರ ಬಂದು ಕನ್ಸಲ್ಟ್ ಮಾಡಿ ನಿಮ್ಮ ರಾಶಿ ಏನು, ನಿಮ್ಗೆ ಯಾವ ತರ ರಿಕ್ವೈರ್ಮೆಂಟ್ ಇದೆ, ಆರೋಗ್ಯ ಸಮಸ್ಯೆ ಇದೆಯಾ, ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇದೆಯಾ. ಹಾಗಂತ ಫೈನಾನ್ಷಿಯಲ್ ಅಂದ್ರೆ ಇವರು ದುಡ್ಡು ಕೊಡ್ತಾರೆ ಅಂತಲ್ಲ, ಸೊ ನಿಮ್ಮಲ್ಲಿರುವಂತ ಸಮಸ್ಯೆಗಳಿಗೆ ಏನೆಲ್ಲ ಮಾಡ್ಬೋದು ಅನ್ನೋದು ಕೆಲವೊಂದು ಐಡಿಯಾಸ್ ನ ಕೊಡ್ತಾರೆ, ಸಜೆಷನ್ಸ್ ನ ಕೊಡ್ತಾರೆ. ಅದು ಸ್ಟೋನ್ ಮೂಲಕ ಈ ತರ ಮಾಡಿದ್ರೆ ವರ್ಕ್ ಆಗುತ್ತೆ ಅಂತ ನೀವು ಕೂಡ ಪ್ರಯತ್ನ ಮಾಡ್ಬೋದು. ಅಂಡ್ ಆವಾಗಲೇ ಹೇಳಿದೆ, ಆರೋಗ್ಯ ಸಮಸ್ಯೆ ಇರೋ ಸಾಕಷ್ಟು ಜನ ಇದ್ದಾರೆ, ಕೆಲಸಗಳಿಗೆ ಆಫೀಸಲ್ಲಿ ಇರ್ತಾರೆ, ತುಂಬಾ ಕಿರಿಕಿರಿ ಇರ್ತದೆ, ಮನಃಶಾಂತಿ ಇರಲ್ಲ. ಸೊ ಈ ತರ ಒಂದಲ್ಲ ಎರಡಲ್ಲ ಸಾಕಷ್ಟು ರೀಸನ್ಗಳು, ಸಾಕಷ್ಟು ಸಮಸ್ಯೆಗಳಿಗೆ ಹೇಗೆ ನಾವು ಪ್ರಾಬ್ಲಮ್ ಆದಾಗ ಹಾಸ್ಪಿಟಲ್ ಡಾಕ್ಟರ್ ಹತ್ರ ಹೋಗ್ತೀವಿ,
ಇವರು ಒಂಥರ ಡಿಫ್ರೆಂಟ್ ಡಾಕ್ಟರ್ಸ್ ಹೇಳ್ಬೇಕಂದ್ರೆ ಅದು ಫಿಸಿಕಲ್ ಡ್ಯಾಮೇಜ್ ಆಗುತ್ತೆ, ಮಾನಸಿಕವಾಗಿ ಪ್ರಾಬ್ಲಮ್ ಆದಾಗ ಹಾಸ್ಪಿಟಲ್ಗೆ ಹೋಗ್ತೀವಿ. ಲೈಕ್ ಮಾನಸಿಕವಾಗಿ ಮೆಂಟಲಿ ನಾವು ಸ್ಟ್ರಾಂಗ್ ಇಲ್ಲ, ಎಲ್ಲೋ ವೀಕ್ ಆಗ್ತಾ ಇದೀವಿ, ಒಂದು ಪಾಸಿಟಿವ್ ಎನರ್ಜಿ ಬೇಕು, ಪಾಸಿಟಿವ್ ವೈಬ್ಸ್ ಬೇಕು, ಈ ತರದ್ದೆಲ್ಲ ಬೇಕು ಅಂತಂದಾಗ ಇಂಥವ್ರನ್ನ ಕನ್ಸಲ್ಟ್ ಮಾಡೋದ್ರಿಂದ ಎಲ್ಲೋ ಒಂದ್ ಕಡೆ ನಿಮ್ಗೆ ಲೈಫ್ ಚೇಂಜ್ ಆಗ್ಬೋದು. ಒಂದು ಅದ್ರ ಎಕ್ಸ್ಪೆರಿಮೆಂಟ್ ಮಾಡ್ತಾ ಮಾಡ್ತಾ ನಿಮ್ಗೂ ಕೂಡ ಲೈಫಲ್ಲಿ ಎಲ್ಲೋ ಒಂದ್ ಕಡೆ ಆ ವೈಬ್ ರೀಚ್ ಆದಾಗ ಸೊ ಇನ್ನ ಜಾಸ್ತಿ ಮಾತನಾಡ್ಬೋದು, ಇನ್ನು ಸಾಕಷ್ಟು ಡೀಟೇಲ್ಸ್ ನ ಕೊಡ್ತಾರೆ. ಇನ್ನೊಂದು ಯಾಕೆ ಹೇಳ್ತೀನಿ ಅಂದ್ರೆ ಇತ್ತೀಚೆಗೆ ಸಾಕಷ್ಟು ಜನ ಇದ್ರ ಬಗ್ಗೆ ಮಾತನಾಡ್ತಿರ್ತಾರೆ, ಬಟ್ ಇನ್ನೊಂದು ಕಾನ್ಫಿಡೆನ್ಸ್ ಆಗಿ ಇವ್ರ ಬಗ್ಗೆ ರುದ್ರಾಟ್ರಿ ಬಗ್ಗೆ ಹೇಳ್ಬೇಕಂದ್ರೆ ಆಲ್ಮೋಸ್ಟ್ 4th ಜನರೇಷನ್, ಇಟ್ಸ್ ನಾಟ್ ಈಸಿ. 1923 ಇಂದ ಸ್ಟಾರ್ಟ್ಅಪ್ ಆಗಿರೋದು, ಅದನ್ನ ಇಲ್ಲಿ ತನಕ ಬರುತ್ತೆ ಅಂತಂದ್ರೆ ಯಾವುದೇ ಒಂದು ಫೇಕ್ ಕಂಪನಿ ಆದ್ರೆ ಇಮಿಡಿಯೇಟ್ ಆಗಿ ಡೆಸ್ಟ್ರಾಯ್ ಆಗ್ಬಿಡುತ್ತೆ, ಲೈಕ್ ವಿತ್ ಇನ್ ಮಂತ್ ಅಥವಾ 1 year ಈ ತರ. ಸೊ 4th ಜನರೇಷನ್ ಅಂದ್ರೆ ಜಸ್ಟ್ ಇಮ್ಯಾಜಿನ್ ಮಾಡಿ ಹೌ ಲಾಂಗ್ ದೇ ಟ್ರಾವೆಲ್ಡ್, ನಾಟ್ ಸೋ ಈಸಿ ಅಂಡ್ ವಿತ್ ಸರ್ವಿಸ್, ವಿತ್ ಬ್ಯೂಟಿಫುಲ್ ಸರ್ವಿಸ್. ಯಾರಿಗಾದ್ರೂ ಆತರ ಇತ್ತು ಅಂದ್ರೆ ಇಮಿಡಿಯೇಟ್ ರಿಯಾಕ್ಷನ್ಸ್ ನಾವ್ ಹೇಳ್ತೀವಿ, ಈ ಕರ್ಮ ಧರ್ಮ ಅದೆಲ್ಲ ಅವಾಗಲೇ ರಿಯಾಕ್ಟ್ ಆಗುತ್ತೆ ಅಂತ. ಸೊ ಆ ತರ ಆಗ್ತದೆ. ಬಟ್ ಇವರು ವಿತ್ ಕಾನ್ಫಿಡೆಂಟ್ ಆಗಿದ್ದಾರೆ, ಸಾಕಷ್ಟು ಜನರಿಗೆ ಸರ್ವಿಸ್ ಕೊಟ್ಟಿದ್ದಾರೆ, ಅವರಲ್ಲಿ ಚೇಂಜಸ್ ಅನ್ನ ಪಡ್ಕೊಂಡು ಅವ್ರು ಅವಾಗಲೇ ಹೇಳಿದ್ರು ಇಮಿಡಿಯೇಟ್ ಆಕ್ಷನ್ ಏನ್ ಆಗಲ್ಲ, ಇಟ್ ಟೇಕ್ಸ್ ಲೈಕ್ ಮಂತ್ಸ್ ಇಯರ್ಸ್. ಸೊ ಅವ್ರು ತಗೊಂಡಂತ ಕಸ್ಟಮರ್ಸ್ಗೆ ಎಕ್ಸ್ಪೀರಿಯನ್ಸ್ ಆಗಿ ಅವರೇ ವಾಪಸ್ ಬಂದು ಅವ್ರಿಗಾದಂತ ಎಕ್ಸ್ಪೀರಿಯನ್ಸ್ ನ ಫೀಡ್ಬ್ಯಾಕ್ ಕೂಡ ಆಸ್ ಎ ಫೀಡ್ಬ್ಯಾಕ್ ಕೂಡ ಕೊಟ್ಟಿದ್ದಾರೆ ಅಂತ. ಸೊ ನಿಮ್ ಲೈಫ್ ನಲ್ಲಿ ಈ ತರ ಏನಾದ್ರು ಆಗ್ತಾ ಇತ್ತು ಅಂದ್ರೆ ಒಮ್ಮೆ ನೀವು ರುದ್ರಾಟ್ರಿನ ಟ್ರೈ ಮಾಡಿದ್ರೆ ತುಂಬಾ ಒಳ್ಳೇದು. ನಿಮ್ಮ ಅಡ್ರೆಸ್ ಬಗ್ಗೆ ಸ್ವಲ್ಪ ನಮ್ದು ಬೆಂಗಳೂರಲ್ಲಿ 4 ಅಂಗಡಿಗಳಿದೆ. ನಾವು ರಿಟೇಲ್ ಅಂಗಡಿ ಒಂದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಬನಾಘಟ್ ರೋಡ್ ಹತ್ರ ಇರೋದು. ಬೇರೆ 3 ಅಂಗಡಿಗಳಲ್ಲಿ ಓನ್ಲಿ ಹೋಲ್ಸೇಲ್ ಮಾಡ್ತೀವಿ. ನಮ್ ಸ್ವಂತವಾಗಿ ಜೆಮ್ ಸ್ಟೋನ್ಸ್ ಮೈನ್ಸ್ ಇದೆ ಶ್ರೀಲಂಕಾದಲ್ಲಿ, ಅದರಿಂದ ತುಂಬಾ ಹೋಲ್ಸೇಲ್ ಬಿಸ್ನೆಸ್ ನಡೆಯೋದು. ಅಂಡ್ ರುದ್ರಾಟ್ರಿ ಒಂದು ವರ್ಲ್ಡ್ಸ್ ಲಾರ್ಜೆಸ್ಟ್ ಸಪ್ಲೈಯರ್ ಆಫ್ ರುದ್ರಾಕ್ಷಾಸ್. ಇಂಡಿಯಾದಲ್ಲಿ ಯಾರನ್ನು ರುದ್ರಾಕ್ಷ ಪರ್ಚೇಸ್ ಮಾಡಿದ್ರೆ 80% ಚಾನ್ಸಸ್ ಅದು ರುದ್ರಾಟ್ರಿಯಿಂದಲೇ ಬಂದಿರುತ್ತೆ. ಸೊ ಅವಾಗ ಇನ್ನೊಂದು ವಿಷಯ ಹೇಳಿದ್ರು ಶ್ರೀನಿವಾಸ್ ಅವರು, ನಾವು ಡಾಕ್ಟರ್ ತರನೇ, ನಾನು ಆಕ್ಚುಲಿ ಡಾಕ್ಟರ್ MD DM ಸೈಕ್ಯಾಟ್ರಿನೇ ಮಾಡಿದ್ದೀನಿ ನಾನು. ನಾವು ಬಂದು ಫೀವರ್ ಅಂದ್ರೆ ಜ್ವರಕ್ಕೆ ನಾವು ಟ್ಯಾಬ್ಲೆಟ್ ಕೊಡಲ್ಲ. ಆ ಜ್ವರ ಯಾಕೆ ಬಂತು, ಮಲೇರಿಯಾ ಅಂತ ಬಂತ, ಚಿಕನ್ ಗುನಿಯಾ ಅಂತ ಬಂತ, ಇಲ್ಲ ಟೈಫಾಯ್ಡ್ ಅಂತ ನೋಡ್ಬಿಟ್ಟು ರೂಟ್ ಕಾಸ್ ಅನಾಲಿಸಿಸ್ ಮಾಡಿ ಅದು ಜೆಮ್ ಸ್ಟೋನ್ಸ್ ಮತ್ತು ರುದ್ರಾಕ್ಷಗಳು ರೆಕಮೆಂಡೇಶನ್ ಮಾಡ್ತೀವಿ. ಯೂಶುವಲಿ ಕನ್ಸಲ್ಟೇಷನ್ ಅಪ್ರಾಕ್ಸಿಮೇಟ್ಲಿ 40 minutes ಇಂದ ಒಂದು 2 hours ತನಕ ಆಗುತ್ತೆ. ಫಸ್ಟ್ ನೀವು ಧರಿಸಕ್ ಮುಂದೆ ಯಾಕೆ ಧರಿಸ್ತೀವಿ, ಏನ್ ಬೆನಿಫಿಟ್ ಬರ್ಬೋದು ಅಂತ ಹೇಳೋದು ಮಾತ್ರ ಅಲ್ಲ, ರುದ್ರಾಕ್ಷಗಳು ಮತ್ತೆ ಜೆಮ್ ಸ್ಟೋನ್ ಎನರ್ಜೈಸ್ ಮಾಡಿ ಕೊಡ್ಬೇಕು. ಅದು ಏನ್ಷಿಯಂಟ್ ವೇದಿಕ್ ಟೆಂಪಲ್ ಗೆ ಕಳಿಸ್ಕೊಟ್ಟು ಮಾಡಿಕೊಡಕ್ಕೆ ಒಂದು 1 week 10 days ಆಗತ್ತೆ. ಅದು ಆವಾಗ ತುಂಬಾ ಬೆನಿಫಿಟ್ಸ್ ಬರುತ್ತೆ. ರುದ್ರಾಕ್ಷಿನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಎಲ್ಲ ಒರಿಜಿನಲ್ ಅಥೆಂಟಿಕ್ ನ್ಯಾಚುರಲ್ ಸ್ಟೋನ್ಸ್ ರುದ್ರಾಕ್ಷ ಸಿಗೋದು ಬೆಂಗಳೂರಲ್ಲಿ 1 or 2 places ಅಲ್ಲಿ ಮಾತ್ರ. ಅದ್ರಲ್ಲಿ ರುದ್ರಾಕ್ಷಿನೂ ಒಂದು. ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ನಾವು ಯಾವಾಗಲೂ ಸಕ್ಸಸ್ ಬಗ್ಗೆ ಹೋದಾಗ ಯೋಚನೆ ಮಾಡ್ತೀವಿ, ಹೇಗೆ ಸಕ್ಸಸ್ ಸಿಕ್ತು ಇವ್ರಿಗೆ, ಏನ್ ಮಾಡಿದ್ರು, ಓವರ್ ದ ನೈಟ್ ಸಕ್ಸಸ್ ಸಿಗ್ಲಿಕ್ಕೆ ಆಗಲ್ಲ. ಯಾಕೆ ಅಂತ ಅಂದ್ರೆ ಏನೇ ಮಾಡ್ಬೇಕಾದ್ರೂ ಕ್ವಾಲಿಟಿ ಆಫ್ ಸರ್ವಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಯಾರಾದ್ರೂ ಸಕ್ಸಸ್ ಮಾಡಿ ತಗೊಂಡಿದ್ದಾರೆ ಅಂದ್ರೆ ಅಷ್ಟೇ ಚೆನ್ನಾಗಿ ಸ್ಟಡಿ ಮಾಡಿರ್ತಾರೆ, ಅಷ್ಟೇ ಎಫರ್ಟ್ ಹಾಕ್ತಿರ್ತಾರೆ, ಅದ್ರ ಬಗ್ಗೆ ಜಾಸ್ತಿ ತಿಳ್ಕೊಂಡಿರ್ತಾರೆ. ಸೊ ಹಂಗೆ ಕ್ವಾಲಿಟಿ ಆಫ್ ಸರ್ವಿಸ್ ನಾವು ತಕೊಂಡ್ರೆ ಲೈಫ್ ಖಂಡಿತ ಸಕ್ಸಸ್ ಸಿಗುತ್ತೆ. ಮತ್ತೆ ಯಾವ ಕೆಲಸಕ್ಕೆ ಹೇಗ್ ಮಾಡ್ಬೇಕು, ಎಷ್ಟು ಮಾಡ್ಬೇಕು, ಎದ್ರಿಂದ ಯಾವ ತರ ಉಪಯೋಗ ಆಗುತ್ತೆ ಅನ್ನೋದನ್ನ ನಾವು ತಿಳ್ಕೊಬೇಕಾಗುತ್ತೆ. ಈಗ ಏನಾಗುತ್ತೆ ಅಂದ್ರೆ ಎಷ್ಟೋ ಜನ ಯಾರೋ ಒಬ್ರು ಅವ್ರು ಅವಾಗ್ಲೇ ಹೇಳ್ತಾ ಇದ್ರು, ಲೈಕ್ ರುದ್ರಾಕ್ಷಿನ ಒಬ್ರು ಶೋ ಆಫ್ಗೋಸ್ಕರ ಹಾಕೊಳ್ಳೋರು ಇದ್ದಾರೆ, ಕೆಲವರು ಯಾರೋ ತಗೊಂಡ್ರು ಅಂತ ವಿತೌಟ್ ಪ್ರಾಪರ್ ಇನ್ಫಾರ್ಮೇಶನ್ ಇಲ್ದಾನೆ ಹಾಕೊಳ್ಳೋರು ಇದ್ದಾರೆ. ಸೊ ಲೈಕ್ ನಮ್ಮ ಸೊಸೈಟಿನಲ್ಲಿ ವಿ ಫೈಂಡ್ ಲಾಟ್ಸ್ ಆಫ್ ಪೀಪಲ್ ಡಿಫ್ರೆಂಟ್ ಕ್ಯಾಟಗರೀಸ್. ಸೊ ಯಾರು ಹೇಗೆ ಇರ್ತಾರೆ ಅಂತ. ಸೊ ಇದನ್ನ ತಕೊಂಡು ಯಾರು ಪ್ರಾಪರ್ ಆಗಿ ಯೂಸ್ ಮಾಡ್ತಾರೆ, ಪ್ರಾಪರ್ ಆಗಿ ಅದನ್ನ ಅನಲೈಸ್ ಮಾಡ್ತಾರೆ, ಅವ್ರು ಹೇಳೋ ತರ ಯಾರು ಕನ್ಸಲ್ಟೇಷನ್ ತಗೊಂಡು ಅದ್ರ ಬಗ್ಗೆ ಪ್ರೊಸೆಸ್ ನ ಅರ್ಥ ಮಾಡ್ಕೊಂಡು ನೀಟಾಗಿ ಕಂಪ್ಲೀಟ್ ಮಾಡ್ತಾರೆ. ಸೊ ದೆನ್ ಇಟ್ ವಿಲ್ ವರ್ಕ್. ಈಗ ನಾವು ಪೂಜೆ ಪುರಸ್ಕಾರ ಮಾಡ್ಬೇಕಾದ್ರೂ ದೇವ್ರಿಗೆ ಹೇಗೆಲ್ಲ ನಾವು ಪೂಜೆ ಮಾಡ್ತೀವಿ ಹಂತವಾಗಿ, ಸೊ ಅದೇ ತರ ಇದು ಒಂದು ಪ್ರೊಸೆಸ್ ಅಂತ ಹೇಳ್ಬೋದು. ಒಂದು ಆಪರೇಷನ್ ಮಾಡ್ಬೇಕಂದ್ರೆ ಹೇಗೆಲ್ಲ ಸ್ಟಾರ್ಟ್ ಮಾಡ್ತಾರೆ, ಸೊ ಇದು ಅದೇ ತರ. ಸೊ ಇವರು ಡಿಫ್ರೆಂಟ್ ಡಾಕ್ಟರ್ಸ್. ಇಟ್ಸ್ ನಾಟ್ ಈಸಿ. ಮೆಂಟಲಿ ಪ್ರಿಪೇರ್ ಆಗಿರೋರ್ನ, ಮೆಂಟಲಿ ವೀಕ್ ಆಗಿರೋರ್ನ ಸ್ಟ್ರಾಂಗ್ ಮಾಡಬೇಕು, ಒಂದು ವೈಬ್ ಬೇಕು ಅಂದ್ರೆ ನಾಟ್ ಸೊ ಈಸಿ ಟಾಸ್ಕ್ ಆಕ್ಚುಲಿ. ಎಷ್ಟೋ ಜನ ಸಮಸ್ಯೆಗಳನ್ನ ಇಟ್ಕೊಂಡು ಹಾಸ್ಪಿಟಲ್ಗೆ ಸೇರ್ಕೊಂಡು ಲಕ್ಷಾಂತರ ರೂಪಾಯಿ ಕಳ್ಕೊಂಡಿದ್ದಾರೆ. ಬಟ್ ಈ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡೋ ನೆಸೆಸಿಟಿ ಇಲ್ಲ. ಒಂದು ಜೆಮ್ ಸ್ಟೋನ್ ಅದರಲ್ಲಿರುವಂತ ಒಂದು ಪಾಸಿಟಿವ್ ವೈಬ್ಸು, ಅದರಲ್ಲಿರುವಂತ ರೀತಿ ನೀತಿಗಳನ್ನ ಅರ್ಥ ಮಾಡ್ಕೊಂಡು ಯಾವ ಪ್ರಾಡಕ್ಟ್ ನ ತಗೊಂಡ್ರೆ ಏನಾಗುತ್ತೆ, ಯಾವ ರಾಶಿಯವ್ರಿಗೆ, ಯಾವ ಲಗ್ನದವ್ರಿಗೆ ಏನನ್ನ ಕೊಟ್ರೆ ಏನ್ ಯೂಸ್ ಆಗುತ್ತೆ ಅನ್ನೋದನ್ನ
ಇವರೇ ಕನ್ಸಲ್ಟ್ ಮಾಡಿ ನಿಮ್ಗೆ ಸಜೆಸ್ಟ್ ಕೂಡ ಮಾಡ್ತಾರೆ. ಅದನ್ನ ಪ್ರಾಪರ್ ಆಗಿ ಯೂಸ್ ಮಾಡ್ಕೊಂಡ್ರೆ ನಾನು ಹೇಳೋದು ಬೇಡ, ನೀವೇ ಬಂದು ಅವ್ರ ಹತ್ರ ಮಾತನಾಡಿ ಕೇಳ್ತೀನಿ. ವೀಕ್ಷಕರೇ, ಕೇಳಿಸ್ಕೊಂಡ್ರಲ್ಲ, ಈ ಒಂದು ಎಪಿಸೋಡ್ ನಿಮ್ಗೆ ಉಪಯೋಗ ಆಗಿರುತ್ತೆ ಅಂತ ಅನ್ಕೋತೀನಿ. ನೀವೇನಾದ್ರೂ ಲೈಫ್ ನಲ್ಲಿ ರುದ್ರಾಕ್ಷಿ ಆಗಿರ್ಬೋದು ಅಥವಾ ಜೆಮ್ ಸ್ಟೋನ್ ಅಥವಾ ರತ್ನಗಳನ್ನ ಏನೆಲ್ಲ ಮಾಹಿತಿಗಳು ಬೇಕು ಮತ್ತೆ ಇದೆಲ್ಲ ಏನಕ್ಕೆ ಉಪಯೋಗ ಆಗುತ್ತೆ ಅಂತ ನೀವು ನೋಡ್ತಾ ಇದ್ರೆ, ಇನ್ ಮುಂದೆ ನೋ ಟೆನ್ಷನ್ಸ್, ರುದ್ರಾ ಟ್ರೀ ಈ ನಂಬರ್ನ ಕೊಟ್ಟಿರ್ತೀವಿ, ಡೈರೆಕ್ಟ್ ಕಾಲ್ ಮಾಡಿ. ನಿಮ್ಗೇನಾದ್ರೂ ಕನ್ಸಲ್ಟೇಷನ್ಸ್ ಬೇಕಾ, ಇಲ್ಲ ಫ್ರೀ ಸಜೆಷನ್ಸ್ ಬೇಕಾ, ಮತ್ತೆ ಸರ್ ಇದು ಸ್ಟಾರ್ಟಿಂಗ್ ಏನ್ ಪ್ರೈಸ್ ಸ್ಟಾರ್ಟ್ ಆಗುತ್ತೆ? ಇದು ರುದ್ರಾಕ್ಷಗಳೆಲ್ಲ ಒಂದು 500 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ, 10 ಲಕ್ಷನೂ ಇರುತ್ತೆ. ರುಜಿತಿ ರುದ್ರಾಕ್ಷ, 21 ಮುಖಿ ರುದ್ರಾಕ್ಷ ಎಲ್ಲ 1.5 ಕೋಟಿನೂ ಹೋಗುತ್ತೆ. ನಾವು ಜಾತಕ ನೋಡಿ ಒಂದು ಕಾಂಬಿನೇಷನ್ಸ್ ಅಂತ ಕೊಡ್ತೀವಿ. ಪ್ರೈಸ್ ರೇಂಜ್ ಅಂದ್ರೆ 500 ಅಂತ ಸ್ಟಾರ್ಟ್ ಆಗುತ್ತೆ. ಜೆಮ್ ಸ್ಟೋನ್ಸ್ ಒಂದ್ 2,000 ಅಂತ ಸ್ಟಾರ್ಟ್ ಆಗಿ 2 ಕೋಟಿ 3 ಕೋಟಿನೂ ಹೋಗುತ್ತೆ. ಒಬ್ರೊಬ್ರಿಗೆ ಏನ್ ಬಜೆಟ್ ಇದೆಯೋ ಅದನ್ನ ಪ್ರಕಾರ ಒಳ್ಳೆ ಸ್ಟೋನ್ ಚೂಸ್ ಮಾಡಿ ಕೊಡೋದು ರುದ್ರಾಕ್ಷಿದು ಒಂದು ಜವಾಬ್ದಾರಿ. ಸೊ ನಿಮ್ಮ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ. ಸ್ಟಾರ್ಟಿಂಗ್ ಒಂದು 500-2,000 rupees ಇಂದ ಸ್ಟಾರ್ಟ್ ಆಗುತ್ತೆ. ಸೊ ನಿಮ್ಮ ಒಂದು ಅವ್ರು ಹೇಳಿದ್ರಲ್ಲ ಜಾತಕ ಆಗಿರ್ಬೋದು, ರಾಶಿಗಳಾಗಿರ್ಬೋದು, ಇದನ್ನ ನೋಡ್ಕೊಂಡು ನಿಮ್ಗೆ ಸಜೆಸ್ಟ್ ಮಾಡಿ ನೋಡ್ತಾರೆ. ಸೊ ಇನ್ನೂ ಜಾಸ್ತಿ ಮಾಹಿತಿಗಳು ಬೇಕು ಅಂದ್ರೆ ಇಲ್ಲಿ ಕೊಟ್ಟಿರುವಂತ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು, ಅವ್ರು ರೆಸ್ಪಾನ್ಸ್ ಮಾಡ್ತಾರೆ. ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಒಂದು ಸಂಸ್ಥೆ ಬಗ್ಗೆ, ಈ ಒಂದು ಪ್ರಾಡಕ್ಟ್ ಬಗ್ಗೆ ಮತ್ತೆ ಈ ಒಂದು ಇನ್ಫಾರ್ಮೇಶನ್ ನಮ್ಮ ಸಾರ್ವಜನಿಕರಿಗೆ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ತಾವು ಟೈಮ್ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.